ಈ ತಾಲೂಕಿನ ನಾಗರಿಕ ಹೋರಾಟ ಸಮಿತಿ ಔರಾದ್ ವತಿಯಿಂದ ದಿನಾಂಕ 13/10/2025 ನಮ್ಮ ಭಾರತ ದೇಶದ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು, ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಗವಾಯಿ ಸಾಹೇಬ್ರ ಮೇಲೆ ಕಿಡಿಗೇಡಿಗಳು ಒಬ್ಬರು ಬೂಟು ಎಸೆದು ಅವಮಾನ ಮಾಡಿರ್ತಾರೆ. ಈ ಅವಮಾನ ಇಡೀ ಭಾರತ ದೇಶಕ್ಕೆ ಮಾಡಿದಂತೆ, ಭಾರತ ದೇಶದ ಸಂವಿಧಾನಕ್ಕೆ ಅಪಮಾನ ಮಾಡಿದಂತೆ ಎಲ್ಲ ಜನರ ಒಟ್ಟಾಭಿಪ್ರಾಯ ದೇಶದಲ್ಲಿ ಈ ರೀತಿ ಇದೆ. ಆ ಕಿಡಿಗೇಡಿ ವಕೀಲನಿಗೆ ಗಲ್ಲು ಶಿಕ್ಷೆ ಕೊಡಬೇಕು, ಗಡೀಪಾರು ಮಾಡಬೇಕು ಅನ್ನುವಂಥ ಬೇಡಿಕೆ ಹಕ್ಕೊತ್ತಾಯಗಳನ್ನು ಇಟ್ಕೊಂಡು ಔರಾದಿನಲ್ಲಿ APMS ಕ್ರಾಸ್ ದಿಂದ ಬಸವೇಶ್ವರ ಮಹಾತ್ಮ ಬಸವೇಶ್ವರ ವೃತ್ತದ ತನಕ ನಾವು ಪ್ರತಿಭಟನಾ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ತಾಲೂಕಿನ ಎಲ್ಲ ವಿಚಾರವಂತರು, ಪ್ರಜ್ಞಾವಂತ ನಾಗರಿಕರು, ಎಲ್ಲ ಹಿತೈಷಿಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕಾಗಿ ಈ ಮೂಲಕ ನಾನು ವಿನಂತಿಸಿಕೊಳ್ಳುತ್ತೇನೆ. ಔರಾದ್ ತಾಲೂಕಿನ ನಾಗರಿಕ ಹೋರಾಟ ಸಮಿತಿಯ ಅಧ್ಯಕ್ಷನಾದ ನಾನು ಬಿ ಪ್ರಹ್ಲಾದ್. ಔರಾದ್ ತಾಲೂಕಿನ ಸಮಸ್ತ ಜನರಿಗೆ ನನ್ನ ನಮಸ್ಕಾರಗಳು. ನಾವು ನಾಳೆ 11 ಗಂಟೆಗೆ ಔರಾದ್ ತಾಲೂಕಿನ ನಾಗರಿಕ ಸಮಿತಿ ಹೋರಾಟ ಸಮಿತಿಯಿಂದ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯದ ಚೀಫ್ ಜಸ್ಟಿಸ್ ಆದಂಥ BR ಗವಿ ಮೇಲೆ ಒಬ್ಬ ವಕೀಲ, ಕಿಡಿಗೇಡಿ ವಕೀಲ, ಅವನು ಬೂಟು ಎಸೆದಿದ್ದಾನೆ. ಅದರ ಪ್ರಯುಕ್ತ ನಾವು ನಮ್ಮ ತಾಲೂಕಿನಲ್ಲಿ ಖಂಡನೆ ಮಾಡ್ತಾ ಇದ್ದೀವಿ. ಅವನಿಗೆ ಗಲ್ಲಿಗೆ ಏರಿಸಬೇಕು, ತಡಿಪಾರು ಮಾಡಬೇಕು ಮತ್ತು ಅವನಿಗೆ ಸಜೆ ಆಗಬೇಕಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾನು ದಯವಿಟ್ಟು ತಮ್ಮೆಲ್ಲರಿಗೆ ನಾನು ವಿನಂತಿಸಿಕೊಳ್ಳುತ್ತೇನೆ, ನಾಳೆ 11 ಗಂಟೆಗೆ APMC ಕ್ರಾಸ್ನಿಂದ ಬಸವೇಶ್ವರ ಚೌಕ್ವರೆಗೆ, ಬಸವೇಶ್ವರ ವರ್ತುವರೆಗೆ ನಮ್ಮ ಹೋರಾಟ ಹೋಗ್ತಾ ಇದೆ. ತಾವೆಲ್ಲರೂ ಸ್ವ ಇಚ್ಛೆಯಿಂದ ಸಂವಿಧಾನ ಉಳಿವಿಗಾಗಿ, ಸಂವಿಧಾನ ಸ್ವಾಭಿಮಾನಕ್ಕಾಗಿ, ದೇಶದ ಸ್ವಾಭಿಮಾನಕ್ಕಾಗಿ ತಾವೆಲ್ಲರೂ ಈ ಹೋರಾಟದಲ್ಲಿ ಭಾಗವಹಿಸಬೇಕಂತ ಹೇಳಿ ನಾನು ನಿಮ್ಮನ್ನು ವಿನಂತಿಸಿಕೊಳ್ಳುತ್ತೇನೆ.